ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವಾಗ ಸತ್ಯ ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರದ ಲೋಹಗಢ ಅನ್ನೋದಲ್ಲಿ ಕೋಟೆಯೊಳಗೆ ಕೇತನ್ ಆಮೇಲೆ ಸಿಯಾದು ಪ್ರಕರಣ ಯಾವ ರೀತಿ ಒಂದು ಬೆಳಕಿಗೆ ಬಂದೈತೆ ಅಂತ ಹೇಳಿ. ಸೊ ಇವಾಗ ಏನಾಗೈತೆ ಅಂತಂದ್ರೆ, ಪೊಲೀಸರು ಸಿಯಾನ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ, ಇವಳು ಫಸ್ಟ್ ಎಂಟರ್ ಆದಾಗ ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಯಾವುದೇ ರೀತಿ ಒಂದು ಬಾಯಿ ಬಿಡ್ತಾ ಇರಲಿಲ್ಲ, ತುಟುಕ್ ಪಿಟಕ್ಕು ಅಂತಾನೂ ಇರಲಿಲ್ಲ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಹೆವಿ ಫೋರ್ಸ್ ಹಾಕೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವರ ಫ್ಯಾಮಿಲಿ ಅವರು ಯಾರು ಈ ಸಿಯಾ ಫ್ಯಾಮಿಲಿಯವರು ಏನು ಹೇಳ್ತಿದ್ದಾರೆ, ಪೇರೆಂಟ್ಸ್ಗೆ ಹೋಗಿ ಹೇಳಿದಾಗ ಏನಂತಿದ್ದಾರೆ, ಅವಳು ಏನಾದ್ರು ಮಾಡಿರೋದು ತಪ್ಪು ನಿಜ ಅಂತಿದ್ರೆ, ಅಥವಾ ಅವಳ ಜೊತೆ ಬಂದಲ್ಲ ಆ ಹುಡುಗ ಏನಾದ್ರು ತಪ್ಪಂತಿದ್ರೆ, ಇಬ್ಬರಿಗೂ ಕೂಡ ಯಾವ ಕೋಟೆಯಿಂದ ಆ ಒಂದು ಹುಡುಗನ ತಳ್ಳಿದ್ರು ಅಲ್ಲಿಂದನೇ ಹೋಗ್ಬಿಟ್ಟು ಈ ಒಂದು ಹುಡುಗಿಯನ್ನು ಕೂಡ, ಅಂದರೆ ನನ್ನ ಮಗಳೇ ಆಗಲಿ ತಪ್ಪು ಯಾರೇ ಮಾಡಲಿ ತಪ್ಪೇ, ಅವಳನ್ನು ಕೂಡ ನೀವು ಗಲ್ಲಿಗೇರಿಸಿ, ನಮಗೆ ಇದರೊಳಗೆ ಯಾವುದೇ ಒಂದು ಪಶ್ಚಾತ್ತಾಪನೂ ಇಲ್ಲ, ಇಷ್ಟೊಂದು ಕೆಟ್ಟ ಕ್ರೂರ ಕೃತ್ಯಕ್ಕೆ ಹೋಗ್ತಾಳಂತ ಹೇಳಿ ನಾವಂತೂ ನಂಬಿರಲಿಲ್ಲ, ನನ್ನ ಮಗಳು ಈ ರೀತಿ ಮಾಡ್ತಾಳಂತ ಹೇಳಿಬಿಟ್ಟು. ಬಟ್ ನಿಜವಾಗ್ಲೂ ಆಗ್ಬಿಡ್ತು. ಬಟ್ ಈ ಒಂದು ತಪ್ಪಿಗಳಿಗೆ ಶಿಕ್ಷೆ ಕೊಡಲೇಬೇಕು. ಸರ್ಕಾರ ಏನಾದರೂ ಇದ್ದರೆ, ಗೌರ್ಮೆಂಟ್ ಏನಾದರೂ ಇದ್ದರೆ, ನನ್ನ ಮಗಳಂತ ಹೇಳೋಕ್ಕೆ ನನಗೆ ಅವಮಾನ ಆಗಕತ್ತೈತಿ, ಆಕೆಗೆ ನೀವು ಒಂದು ಶಿಕ್ಷೆನ ಕೊಡಿ ಅಂಥೇಳಿ ತಂದೆ ತಾಯಿ ಕೂಡ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಬರೋಣ ಮೇನ್ ಮ್ಯಾಟರ್ಗೆ. ಸೊ ಏನಪ್ಪ ಅಂತಂದರೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ ಸಿಯಾನ. ಸೊ ಸಿಯಾ ಹೇಳ್ತಾಳೆ, ಕೇತನ್ನ ಫಸ್ಟ್ ಆಫ್ ಆಲ್ ನಾನು ಇಷ್ಟನೇ ಪಡ್ತಾ ಇರಲಿಲ್ಲ ಅಂತ ಹೇಳಿ ಕೇಳಿದಾಗ ಪೊಲೀಸರು ಕ್ವಶನ್ ಆಗ್ತಾರೆ. ಇಷ್ಟಪಡ್ತಾ ಇರಲಿಲ್ಲ ಅಂತಂದರೆ ಬರ್ಡೇಗೆ ಅವನ ಹತ್ರ ಗಿಫ್ಟ್ ತೊಗೊಳ್ಳೋದಾಗಿರ್ಬೋದು, ಅವನ ಹತ್ರ ಡೇಟಿಂಗ್ ಹೋಗೋದಾಗಿರ್ಬೋದು, ಊರೆಲ್ಲ ಸುತ್ತಾಡೋದಾಗಿರ್ಬೋದು, ಇವೆಲ್ಲ ಯಾಕಮ್ಮ ಮಾಡಬೇಕು ನೀ ಅಂತ ಕೇಳಿದಾಗ ಮನೆಯವರು ಇವನನ್ನ ನಾನು ಮದುವೆ ಮಾಡ್ಕೋತಿದ್ದೀನಿ ಅಂತ ಖುಷಿಯಾಗಿದ್ದರು. ಆ ಒಂದು ಕಾರಣಕ್ಕೆ ನಾನು ಇವನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡೆ ಹೊರತು ನನ್ನ ಒಂದು ಸ್ವ ಇಚ್ಛೆಯಿಂದ ನಾನು ಏನೂ ಮಾಡಿಲ್ಲ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಆ ಕೇತನ್ ಅಗರ್ವಾಲ್ ಇದ್ದಾನಲ್ಲ, ಅವನು ಬಿಕ್ಕಳಿಸ್ತಾನೆ, ಅವನು ಮಾತು ಸ್ಪಷ್ಟ ಇಲ್ಲ, ನನಗೆ ಅವನು ಇಷ್ಟ ಇಲ್ಲ ಅಂಥೇಳಿ ನನ್ನ ತಂದೆ ತಾಯಿಗೆ ನಾನು ಹೇಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟೆ ಕನ್ಸಿಡರ್ ಮಾಡ್ಕೊಳ್ರಿ, ಪ್ರಯತ್ನ ಪಟ್ಟೆ ಅಷ್ಟೇ ಹೊರತು ಹೇಳಲೇ ಇಲ್ಲ. ಇವಳು ತಂದೆ ತಾಯಿ ಹತ್ರ ಈ ಮಾತನ್ನು ಹೇಳಲೇ ಇಲ್ಲ. ಸಪೋಸ್ ಹೇಳಿದರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ, ಈ ಮಾತನ್ನು ಕೂಡ ಹೇಳಿಲ್ಲ. ಕೇತನ್ಗೂ ಕೂಡ ಹೇಳೋಕ್ಕೆ ಪ್ರಯತ್ನ ಪಟ್ಲವಳು, ಬಟ್ ಕೇತನ್ಗೂ ಕೂಡ ವಿಷಯನ ಮುಟ್ಟಿಸ್ಲಿಲ್ಲ. ಎಲ್ಲರೂ ಖುಷಿಯಾಗಿರೋದನ್ನು ಯಾಕೆ ನಾನು ಹಾಳು ಮಾಡಬೇಕಂತ ಹೇಳಿಬಿಟ್ಟು ಅಲ್ಲೂ ಕೂಡ ಇವಳು ಸೈಲೆಂಟ್ ಝೋನಲ್ಲಿ ಹೋದ್ಲು. ಬಟ್ ಆ್ಯಂಡ್ ದ ಎಂಡ್ ಆಫ್ ದ ಲಿಸ್ಟ್ ಎಲ್ಲರೂ ಕೂಡ ಕಣ್ಣು ಬಿಟ್ಕೊಂಡು ನೋಡುವಂಥ ದೃಶ್ಯನ ಇವಳು ಕ್ರಿಯೇಟ್ ಮಾಡಿದ್ಲು. ನಿಜವಾಗ್ಲೂ ಇಂತಹ ಒಂದು ನಿರ್ದಿಷ್ಟತೆಗೆ ಹೋಗ್ತದ ಒಂದು ದಾರಿ ಅಂಥೇಳಿ ಅವಳಿಗೂ ಕೂಡ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಆಯ್ತು ಅಂಥೇಳಿ ಇವಳು ಕನ್ಕ್ಲೂಷನ್ ಮಾಡ್ಕೊತಾ ಇದ್ದಾಳೆ ಪೊಲೀಸ್ ಅವ್ರ ಹತ್ರ. ಇದಾದ್ಮೇಲೆ ಏನಾಯ್ತು ಅಂತಂದರೆ, ಕೇತನ್ ಅಗರ್ವಾಲ್ ಇದ್ದಾನಲ್ಲ, ಅವನಿಗೆ ಹೇರ್ ಇರಲೇ ಇಲ್ಲ, ಕೂದಲೇ ಇರಲಿಲ್ಲ ಅವನ ತಲೆಯಲ್ಲಿ, ಬಾಯ್ಲ್ಡ್ ಆಗಿ ಇದ್ದ ಅವನು. ಸೊ ಅವನು ವಿಗ್ ಹಾಕೋತಿದ್ದ. ಸೊ ನಾನು ಇದು ಕೂಡ ಇಷ್ಟ ಇರಲಿಲ್ಲ. ಸೊ ಇಷ್ಟ ಇಲ್ಲ ಅಂತಂದಾಗ ಹೇಳಿಬಿಡ್ಬೋದಿತ್ತಲ್ಲ ಅಮ್ಮ ಬಾಯ್ ಬಿಟ್ಟು. ಅವನೇನಾದ್ರು ಸಪೋಸ್ ಹೇಳಿದ್ರು ಕೇಳಿಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗಾದ್ರೂ ಇನ್ಫಾರ್ಮೇಷನ್ ಮಾಡ್ಬೋದಾಗಿತ್ತು ಈ ಒಂದು ಹೆಣ್ಣು. ಇಲ್ಲಿ ಎಲ್ಲ ಕೂಡ ಅಕ್ಸೆಪ್ಟ್ ಮಾಡ್ಕೊತಿದ್ದಾಳೆ. ಅದು ಯಾವಾಗ ಪೊಲೀಸವರು ಇವಳಿಗೆ ಹೆವಿ ಫೋರ್ಸ್ ಹಾಕ್ತಿದ್ದವಾಗ ರೀಸನ್ ಏನು ಅಂತ ಪರ್ಟಿಕ್ಯುಲರ್ ರೀಸನ್ ಕೇಳಿದಾಗ ಮೇಲಿನ ಮೇಲೆ ಇವಾಗ ಒಂದೊಂದೇ ಹೊರಗೆ ಬೀಳಾಗತ್ತವ ಸತ್ಯಗಳು. ಇದಾದ್ಮೇಲೆ ನೆಕ್ಸ್ಟ್ ಪೊಲೀಸವರು ಆ ಒಂದು ಸಿಎಂ ಮನೆ ಹತ್ರ ಹೋಗಿ, ನಿಮಗೆ ಈ ಒಂದು ಮದುವೆಯ ಡಿಸ್ಕಷನ್ ನಿಮ್ಮ ಮಗಳು ನಿಮ್ಮ ಹತ್ರ ಮಾಡಿದ್ಲ ಅಂತ ಕೇಳಿದಾಗ ಪೇರೆಂಟ್ಸು ಕೂಡ ಹೇಳ್ತಾರೆ, ಯಾವುದೇ ರೀತಿ ಡಿಸ್ಕಷನ್ ಮಾಡಿಲ್ಲ ಇವಳು ನಮ್ಮ ಹತ್ರ ಅಂತ. ಸೊ ಅಕ್ಯುರೇಟ್ ಆಗಿ ಹೇಳ್ತಾಳೆ, ಇವಳು ಯಾವುದೇ ಒಂದು ಮಾತನ್ನು ನಮ್ಮ ಹತ್ರ ಹೇಳಿಲ್ಲ, ಇವಳು ಮದುವೆ ಇಷ್ಟ ಇಲ್ಲ ಅಂತಾನು ಹೇಳಿಲ್ಲ, ಇವಳು ಒಂದು ಲವ್ ಮಾಡ್ತಾ ಇದ್ದಾಳಂತನೂ ನಮಗೆ ಯಾವುದೇ ಒಂದು ಸುದ್ದಿ ಮುಟ್ಟಿಸಿಲ್ಲ ಅಂತ ಹೇಳಿ ತಂದೆ ತಾಯಿ, ಅಂದರೆ ಸಿಯಾನ ತಂದೆ ತಾಯಿ ಈ ಒಂದು ವಿಷಯನ ಬಹಿರಂಗವಾಗಿ ಮೀಡಿಯಾದವ್ರ ಮುಂದೆ ಆಗಿರ್ಬೋದು, ಆಮೇಲೆ ಪೊಲೀಸವ್ರ ಮುಂದೆ ಆಗಿರ್ಬೋದು ಹೇಳ್ತಾ ಇದ್ದಾರೆ. ಕೇತನ್ ಅಗರ್ವಾಲ್ ಪೇರೆಂಟ್ಸ್ ಹತ್ರ ಹೋದಾಗ ಅವರು ಆ್ಯಸ್ ಯೂಶುವಲ್ ಇದೇ ಹೇಳಿದ್ರು. ಏನಪ್ಪ ಅಂತಂದರೆ, ನಿನಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಅದನ್ನು ನೀನು ನಮ್ಮ ಹತ್ರ ಹೇಳ್ಕೊಬೋದಾಗಿತ್ತು. ನಿನ್ನ ಹತ್ರ ನಾನು ಅಷ್ಟು ಕ್ಲೋಸ್ ಆಗಿದ್ದೆ, ಅಷ್ಟು ಫ್ರೆಂಡ್ಲಿ ಆಗಿದ್ದೆ, ನನ್ನ ಮಗನನ್ನು ಕೊಳ್ಳುವಂಥ ಸ್ಥಿತಿಗೆ ನೀವು ಹೋಗೋ ಅಂಥ ಅವಶ್ಯಕತೆ ಇರಲಿಲ್ಲ. ನೀ ಯಾವುದಾದ್ರು ಒಂದು ಹುಡುಗನ ಜೊತೆ ಫೋಟೋ ಕಳಿಸಿದ್ಲಿ, ಅಥವಾ ನೀನೇ ನನಗೆ ಫೋನ್ ಹಚ್ಚಿ ಹೇಳಿ ನನಗೆ ಈ ಮದುವೆ ಇಷ್ಟ ಇಲ್ಲ ಆಂಟಿ ಅಂತ ಒಂದು ಮಾತು ಹೇಳಿದ್ರು ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಿದ್ದೆ. ಒಂದು ಈ ದೃಷ್ಟಿಕೋನಕ್ಕೆ, ಈ ಒಂದು ಹಂತಕ್ಕೆ ಹೋಗೋ ಅಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಕೇತನ ಅಗರ್ವಾಲ್ ಅನ್ನೋ ತಾಯಿ ಮತ್ತು
ಮತ್ತು ತಂದೆ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಇದರಲ್ಲಿ ನನಗೆ ಒಂದು ಬಹಳ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗತೈತಿ ಮೀಡಿಯಾದವ್ರ ಮೇಲೆ ಅಂತಂದರೆ, ಮಗ ಸತ್ತಿದಾನಲ್ಲಿ ಆ ಫೋಟೋ ಮುಂದೆ ಕುತ್ಕೊಂಡು ಅಳ್ತಾ ಇದ್ದಾರೆ. ಅವನ ಹತ್ರ ಹೋಗ್ಬಿಟ್ಟು ನಿಮಗೆ ಯಾವ ರೀತಿ ಫೀಲ್ ಆಗಕತ್ತೈತೆ ಅಂತೇಳಿ ಎಕ್ಸ್ಪ್ರೆಸ್ ಮಾಡಿರಿ ಅಂತ ಹೇಳ್ತಾರಲ್ಲ, ಈ ಮೀಡಿಯಾದವ್ರನ್ನ ಏನು ತೊಗೊಂಡು ಹೊಡಿಬೇಕು ಅಂತ ಸತ್ತಿರೋ ಮನೇಲಿ ಹೋಗ್ಬಿಟ್ಟು ಏನಾಗತ್ತೈತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಅಂದರೆ ಇಟ್ ಈಸ್ ರಿಯಲಿ ಮ್ಯಾಡ್. ಅಂದರೆ ಇವರು ಒಂದು ಕಂಟೆಂಟ್ ಸಲುವಾಗಿ ಅಥವಾ ಇವರು ಒಂದು ಅದರ್ ಥಿಂಗ್ಸ್ ಯಾವುದೋ ಒಂದು ವಿಷಯ ಸಲುವಾಗಿ ಇನ್ನೊಬ್ಬರು ಎಮೋಷನ್ ಜೊತೆ ಆಟ ಆಡೋದು ಎಷ್ಟು ಸರಿ. ಇನ್ಫಾರ್ಮೇಷನನ್ನು ಹೇಳೋದು ತಪ್ಪಲ್ಲ, ಆದರೆ ಈ ರೀತಿಯಾಗಿ ಸತ್ತಿರೋ ಮನೆಗೆ ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿನೋ ಅವರ ಒಂದು ಬುದ್ಧಿ ಸ್ಥಿಮಿತಕ್ಕೆ ಬಿಟ್ಟಿದ್ದ, ಅದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಹೇಳೋಂಗಿಲ್ಲ. ಸೊ ಓಕೆ, ಇವಾಗ ಸೊ ಈ ರೀತಿಯಾಗಿ ಪೊಲೀಸ್ ಅವರು ಮತ್ತೆ ಕನ್ಫೆಸ್ ಮಾಡಿದಾಗ ಆ ಒಂದು ಫ್ಯಾಮಿಲಿ ಕೂಡ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೆಣ್ಮಗಳು ಬರ್ತಾಳೆ. ಆ ಹೆಣ್ಮಗಳ ಹೆಸರು ಇನ್ನೂ ಮಟ್ಟ ರಿವೀಲ್ ಮಾಡಿಲ್ಲ. ಸಿಯಾನ ಫ್ರೆಂಡು ಅಥವಾ ಕಲೀಗ್ಸ್ ಐ ಡೋಂಟ್ ನೋ, ಬಿಕಾಸ್ ಮೆನ್ಷನ್ ಮಾಡಿಲ್ಲ ವಾಟ್ಸ್ ಹರ್ ನೇಮ್. ಬಟ್ ಸ್ಟಿಲ್ ಅವಳು ಏನು ಹೇಳತ್ತಾಳ ಅಂತಂದರೆ, ಸಿಯಾದ ಇದ್ರೊಳಗೆ ಫಸ್ಟ್ ಆಫ್ ಆಲ್ ತಪ್ಪು ಏನೂ ಇಲ್ಲ. ಯಾಕಂತಂದರೆ ಮನೆಯವರದೇ ಪರ್ಮಿಷನ್ ಕೊಡದೆ ಈ ಒಂದು ಹೆಣ್ಮಗಳನ್ನ ಮದುವೆ ಮಾಡಕ್ಕೆ ಹೊಂಟಾರಪ್ಪ ಅಂತಂದ್ರೆ ಶಿ ಆಲ್ಸೋ ಟೇಕಿಂಗ್ ದಿಸ್ ರಿಸ್ಕ್ ಅಂತ ಹೇಳ್ತಾಳೆ. ಅಂತಂದರೆ ಈ ಒಂದು ರಿಸ್ಕನ್ನು ತೊಗೊಳ್ಳೋಂಥ ಅನಿವಾರ್ಯತೆ ಇತ್ತು ಅವಳಿಗೆ, ಅದಕ್ಕೆ ತೊಗೊಂಡ್ಲು. ಯಾಕಂತಂದರೆ ಹೆಣ್ಮಗಳು ಕೂಡ ಫ್ರೀಡಮ್ ಇರ್ತದಲ್ಲ, ಸೊ ಆ ಫ್ರೀಡಮನ್ನು ಕಿತ್ಕೊಳ್ಳೋದು ತಪ್ಪ ಅಂತ ಆದರೆ ಈ ಥರ ಹೆಣ್ಮಗಳು ಮಾಡೋದು ಸರಿನೇ, ಇದರಲ್ಲಿ ತಪ್ಪು ಏನೇ ಅಂತಂತೇಳಿ ಅವಳು ಕೂಡ ಆನ್ಲೈನಲ್ಲಿ ಬಂದುಬಿಟ್ಟು ಒಂದು ಲೈವಲ್ಲಿ ಹೇಳ್ತಾಳೆ. ಸೊ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಅವಳ ಜೊತೆ ಇರೋರು, ಅವಳ ಜೊತೆ ಫ್ರೆಂಡ್ಸ್ ಸಂಘ ಇದೆಯಲ್ಲ, ಎಲ್ಲರೂ ಕೂಡ ಇದೇ ರೀತಿ ಮೈಂಡ್ ಸೆಟ್ ಇಟ್ಕೊಂಡವರು ಅಂಥೇಳಿ ಎಲ್ಲೂ ಕೂಡ ಅನ್ಸಾಗತೈತಿ. ಇದೆಲ್ಲ ಅವಳೇನು ಹೇಳ್ತಾಳಪ್ಪ ಅಂತಂದ್ರೆ, ಎಲ್ಲವೂ ಕೂಡ ಅಚಾನಕ್ಕಾಗಿ ಆಗಿದ್ದು, ನಾನು ಬೇಕಂತ ಮಾಡಿಲ್ಲ, ಚೇತನ್ ಬಂದುಬಿಟ್ಟು ಅವನನ್ನು ದೂಡಿದ್ದು ನಾನಲ್ಲ ಅಂಥೇಳಿ ಹೇಳಾಕತ್ತಾಳೆ. ಆದರೆ ಚೇತನ್ ಅವ್ರ ಪೇರೆಂಟ್ ಏನು ಹೇಳ್ತಾ ಇದ್ದಾರೆ, ನನ್ನ ಮಗ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಮಗನನ್ನು ಅಂದರೆ ಚೇತನನ್ನು, ಚೌಧರಿನ ಎಲ್ಲರೂ ಸಿಕ್ಕಾಕ್ಸಿದ್ದಾರೆ, ನನ್ನ ಮಗನ ಇದರಲ್ಲೇ ಏನೂ ತಪ್ಪಿಲ್ಲ, ಎಲ್ಲವೂ ಕೂಡ ಸಿಯಾ ತಪ್ಪೈತಿ ಅಂತ ಹೇಳಿ ಆ ತಂದೆ ತಾಯಿನೂ ಕೂಡ ಈ ಒಂದು ಹೆಣ್ಮಗು ಮೇಲೆ ಹಾಕ್ತಾ ಇದ್ದಾರೆ. ಸೊ ಇದು ನಡೆದಂಥ ಕೆಲವು ಸಿಚುವೇಶನ್ಸ್. ಸೊ ಈ ಎಲ್ಲ ಸಿಚುವೇಶನನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದರೆ ಮದುವೆ ಅನ್ನೋದು ಎಷ್ಟು ಪವಿತ್ರ ಬಂಧನ ಆಗ್ತದೆ. ಮೊದಲಿನ ಕಾಲದೊಳಗೊಂದು ಒಂದು ಹುಡುಗಿ ಮುಖಾನ ತೋರಿಸ್ತಿರ್ಲಿಲ್ಲ, ಆದರೂ ಕೂಡ ಜೀವನ ಪರ್ಯಂತ ಒಂದಾಗಿ ಹೊಂದ್ಕೊಂಡು ಹೊಂದಾಣಿಕೆಯಿಂದ ಜೀವನ ಮಾಡ್ತಿದ್ರು. ಇವಾಗ ಮುಖ ನೋಡಿ ಡೇಟಿಂಗ್ ಮಾಡಿ ಫೋಟೋ ನೋಡಿ ಫೋನ್ ಮಾಡಿ ಎಲ್ಲವೂ ಕೂಡ ಮಾತನ್ನು ಹಂಚ್ಕೊಂಡ್ಮೇಲೆ ಸಾವಿಗೆ ಹಾಕುವಂತಹ ಸಿಚುವೇಶನ್ ಒಂದು ಹುಡುಗಿಗೆ ಆಯಿತು ಹುಡುಗಿಗೆ ಆಯಿತು. ನಾಟ್ ಫೇವರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬಟ್ ಸ್ಟಿಲ್ ಇವಾಗ ಹೋಗ್ತಾ ಇರೋ ಒಂದು ದಾರಿ ಯಾವ ಥರ ಐತಿ ಅಂತಂದರೆ, ಅವ್ರು ಹೇಳ್ತಾ ಇದ್ದಾರೆ ಈ ಸಿಚುವೇಶನ್, ಈ ಜನ್ರೇಷನ್ ಹಿಂಗೈತಿ, ನಮಗೆ ಇಷ್ಟ ಇಲ್ಲ ಅಂದ್ರೆ ನಾವು ಕೊಲೆನೇ ಮಾಡ್ತೀವಿ ಅನ್ನೋ ಒಂದು ಮಟ್ಟಿಗೆ ಹೋಗಿದ್ದಾರೆ. ಅಂತಂದರೆ ಹರ್ ಮೆಂಟ್ಯಾಲಿಟಿ ಸ್ಟೇಜ್ ಇನ್ ಸಿಚುವೇಶನ್ಸ್ ಹೌ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ಇದು ಎಂಡ್ ಆಗುತ್ತೋ ಇಲ್ವೋ, ಆದರೆ ಮನಸ್ಥಿತಿ ಕೂಡ ಬಹಳ ಕೆಳಮಟ್ಟಕ್ಕೆ ಹೋಗೈತೆ ಅಂತೇಳಿ ಹೇಳ್ಬೋದು. ಯಾಕೆ